ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ವಿಡಿಯೋ ಕೊನೆಯಲ್ಲಿರುವ ಟ್ವಿಸ್ಟ್ ನಿಮಗೆ ಖಂಡಿತ ಇಷ್ಟವಾಗುತ್ತದೆ. ವಿಡಿಯೋ ನೋಡುವ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಗುಡ್ ಮಾರ್ನಿಂಗ್ ಮಾವ. ಗುಡ್. ಅಯ್ಯೋ ಯಾಕೆ ಮಾವ? ಅದ್ಯಾಕ್ರಿ ಬೆಳಗ್ಗೆ ಬೆಳಗ್ಗೆ ಕೆಕ್ಕೆ ಅಂತ ನಕ್ಕೊಂಡು? ಅಯ್ಯಯ್ಯೋ, ಇದೇನೇ ಇದು? ಪತ್ತನೆಯಲ್ಲಿ ರಾಗಿ ಉಟ್ಕೊಂಡಂಗೆ. ಬಿಡಮ್ಮ, ಕಾಸು ಕೊಡಮ್ಮ. ಅಯ್ಯಯ್ಯೋ ಮನೋಜ್, ಅಲ್ಲಿ ನೋಡಿ. ಅಯ್ಯೋ, ಇದೇನಿದು? ನೀನವ್ರೆ, ಏನಿದು? ಏನ್ ರೋಹಿಣಿ ಅವ್ರೆ, ನಿಮ್ಗೇನು ಗೊತ್ತೇ ಇಲ್ವಾ? ಯಾಕ್ ಶ್ರುತಿ, ಯಾಕೆಲ್ಲ ನನ್ ನೋಡಿ ಹಿನ್ನತ್ತಿದ್ದೀರಾ? ಮರಿ ನಿಮಗೆ ಮೀಸೆ ಬಂದ್ಬಿಟ್ಟಿದೆ. ಮೀಸೆನಾ? ಮೀಸೆ ಬಂದವ್ರಿಗೆ ದೇಶ ಕಾಣಲ್ಲ ಅಂತ ಒಂದ್ ಮಾತೇ ಇದೆ. ಆದ್ರೆ ನಿನಗ್ ಮೀಸೆ ಬಂದಿದ್ ನಿನಗೆ ಕಾಣ್ಲಿಲ್ವೇನೆ? ಬಿಡೆ, ಏನೋ ಸಂತೋಷವಾಗಿ ಕಾಲ ಕಳೆದಿರ್ತಾರೆ, ಅದಕ್ಕೆ ನೀನ್ ಯಾಕೆ ಹೊಟ್ಟೆ ಉರಿ ಪಟ್ಕೋತೀಯಾ? ಅಯ್ಯೋ ಅಲ್ಲ, ನನ್ ಹೊಟ್ಟೆ ಏನು ಅಂಡೆ ಒಲೆ ಅಂದ್ರೆ ಯಾವಾಗ್ಲೂ ಉರಿತಾ ಬಿದ್ದಿರೋದಕ್ಕೆ ಮನೇಲಿ ಇತ್ಕೊಂಡು ಈ ಕರ್ಮ ಎಲ್ಲ ನೋಡ್ಬೇಕಲ್ಲ ಅಂತ ಹೇಳ್ದೆ. ಗುಡ್ ಮಾರ್ನಿಂಗ್. ಗುಡ್. ಮಿಸನಿನಮ್ಮ, ಏನೇ ವೀರಮಂತರ ಕಳಿಸ್ತಾ ಇದೀಯ ನೀನು? ಯಾಕೆ ಬಿಡಮ್ಮ ಬಿಡಮ್ಮ ಹೋಗಿ ಮುಖ ತಗೊಂಬರಗಮ್ಮ. ಇಲ್ಲ ಇಲ್ಲ. ಏನ ನಿಂದು ಸೂರ್ಯ, ಸುಮ್ನೆ ಇರೋದಿಲ್ವೇನ ನೀನು? ಸುಮ್ನೆ ಮನ್ಸ ಅಲ್ವಾ ನಾನು? ಅದಕ್ಕೆ ಮೀಸೆ ಬೆಳೆದ್ಬಿಟ? ಮುಖಾನು ನಮ್ ಪ್ರಾಪರ್ಟಿ, ಮೀಸೆನು ನಮ್ ಪ್ರಾಪರ್ಟಿ. ನೀನ್ ಯಾಕೋ ತಲೆಗೆ ಶೂಟ್ ಹಾಕೋತಿಯಲ್ಲಿ? ಅಲ್ಲ, ಅವ್ನ್ ಯಾಕೋ ಸುಟ್ಟು ಕೊಟ್ಟು ಹಾಕ್ಬೇಕು? ಮಾಡಕ್ ಬೇರೆ ಕೆಲ್ಸ ಇಲ್ವೇನೋ ನಿನಗೆ? ಮನೆನೇ ಕಾಡ್ ಮಾಡ್ಕೊಂಡು ಕಾಡ್ ಮನುಷ್ರು ತರ ಬದುಕ್ತಿದ್ರ ನೀವು. ಈಗ ಏನ್ ಆಗೋಯ್ತು ಅಂತ ಇಷ್ಟೆಲ್ಲ ಆಡ್ತಾ ಇದೀರ ನೀವು? ಸಂತೋಷವಾಗಿರಪ್ಪ ದಂಪತಿಗಳು, ಏನೂ ಆಗಿಲ್ಲ. ನೀವೆಲ್ಲ ಸಂತೋಷವಾಗಿರೋದು ನೋಡಿ ನೀವು ಸಂತೋಷ ಪಟ್ಕೊಳ್ಳಿ ಅಷ್ಟೇ. ಅಯ್ಯೋ ಹೂ ಕಣ್ ಹೇಳಿ, ಇವ್ರ ಸಂತೋಷ ಇನ್ ಸ್ವಲ್ಪ ದಿನ ಅಷ್ಟೇ. ಇನ್ನೇನು ಸದ್ಯದಲ್ಲೇ ಮಂಜಂಗೂ ಮದ್ವೆ ಆಗುತ್ತೆ. ಇವನು ಅವಳಿಗೆ ಒಂದ್ ಒಳ್ಳೆ ಹುಡ್ಗಿನ್ ನೋಡ್ತಾನೆ, ಆದ್ರೆ ಅವನು ಬೇರೆ ಯಾವ್ದೋ ಹುಡ್ಗಿನ್ ನೋಡ್ಕೊತಾನೆ. ಮತ್ತೆ ಇವರಿಬ್ರು ಮಧ್ಯೆ ಗಲಾಟೆ ಶುರು ಆಗುತ್ತೆ. ಯಾಕೆ ಹೇಳಿ? ಈ ಮೀನಾ ಆ ಮಂಜುಂಗೆ ಮದ್ವೆ ಮಾಡಿಸ್ತಾಳೆ, ಅದನ್ನ ಸೂರಿಂಗ್ ಹೇಳಲ್ಲ. ಮಸಾಲೆ ದೋಸೆ ಅಂದ್ಮೇಲೆ ಆಲೂಗಡ್ಡೆ ಪಲ್ಯ ಇದ್ದೇ ಇರುತ್ತೆ ಅನ್ನೋ ಹಾಗೆ ಅದೇ ರಾಗ, ಅದೇ ಹಾಡು. ಇವರು ನೋಡಿದ್ರೆ ಸಾಕು, ಹುಗ್ಗೆ ಮರದ ಮೇಲೆ ಇರೋ ಪೂದ ತರ ಹಿಡಿದು ಬಿಡ್ತೀಯಲ್ಲ ನೀನು. ಏನು ಆಗಲ್ಲ, ಸುಮ್ನಿರು, ಬಾಯಿ ಮುಚ್ಕೊಂಡು. ಅಯ್ಯೋ ಇನ್ನೇನ್ ಆಗ್ಬೇಕು ಬಿಡ್ರಿ. ಅಲ್ಲ, ಗಂಡನ್ ಮಾತಿಗೆ ಬೆಲೆ ಕೊಡ್ದೇನೋ ಒಂದ್ ಹೆಣ್ಣ. ಹಾಗಾದ್ರೆ ನೀನು ಹೆಣ್ಣಲ್ಲ? ಈ ಮೂಸುಂಡಿನ ನನ್ನ ಮೂಸುಂಡಿಗೆ ಹೋಲಿಸ್ಬೇಡಿ ನೀವು. ಸಾಧ್ಯನಾ? ಇಂಥ ತಂಗಾಳಿಗೂ ನಿನ್ನಂತ ಗೈಯಾಳಿಗೂ ಒಂದೇ ಸಮಾನನ? ಆದ್ರೂ ನಾನ್ ನಿನ್ ಜೊತೆ ಏಗ್ತಾ ಇಲ್ವಾ? ಸಾಕಾಗ್ಬೇಕಾಗಿತ್ತು, ಅದ್ ಯಾಕೆ ಹೇಗ್ತಿರೋದು? ಕಲಿತಿರೋ ನೀತಿ ಪಾಠಗಳಿಂದ ಅಷ್ಟೇ. ಗುರುಪತ್ನಿ, ರಾಜಪತ್ನಿ, ಜ್ಯೇಷ್ಠ ಪತ್ನಿ ತಥೈವಚ, ಪತ್ನಿ ಮಾತಾ ಸ್ವಪತ್ನಿ ಸ್ವಮಾತ ಷಷ್ಟೈತ ಮಾತರಹ ಹಾಗಂತ ದೊಡ್ಡೋರು ಹೇಳ್ತಾರೆ. ಗುರುಗಳ ಹೆಂಡತಿ ರಾಜಮಾತೆ, ಅಣ್ಣನ ಹೆಂಡತಿ, ಹೆಂಡತಿ ತಾಯಿ, ಕೈಡ್ದ ಹೆಂಡತಿ, ಇವು ಜನನು ಒಬ್ಬ ಗಂಡಿಗೆ ತಾಯಿ ಸಮಾನ ಅನ್ನೋದು ಪ್ರತೀತಿ. ನೀನು ಬರೀ ಕೇವಲವಾದ ನನ್ನ ಹೆಂಡತಿನೇ ಆಗಿದ್ರೆ ಇದು ಯಾವ್ದೋ ಸಾಮಾನ್ಯವಾದ ಹೆಂಡತಿಂತ ಯಾವತ್ತೂ ಆಚೆ ಕಳಿಸ್ಬಿಡ್ತಿದ್ದೆ. ಆದ್ರೆ ನೀನು ಅವಾಗವಾಗ ಕೆಲವು ದಿನನಾದ್ರೂ ನನ್ನ ಜೊತೆಯಲ್ಲಿದ್ದು ನನ್ನ ತಾಯಿ ಸಮಾನಲಾಗಿ ಊಟ ಹಾಕಿದ್ಯಾ, ಅದಕ್ಕೋಸ್ಕರ ಉಳಿಸ್ಕೊಂಡಿದೀನಿ ಅಷ್ಟೇ. ಅಲ್ಲ ರೀ, ಪಕ್ಕದ ಮನೆ ಗೀತಾ ಅಂದ್ರು ನಿಮಗೆ ಭಗವದ್ಗೀತೆನೇ ನೆನಪಾಗದ? ನಾನು ಒಂದೇ ಒಂದ್ ಅಕ್ಷರ ಹೇಳಿದ್ರೆ ನೀವು ಮಾರುದ್ದ ಅಕ್ಷರಮಾಲೆನೇ ಹೇಳ್ಬಿಡ್ತೀರಲ್ಲ. ಅದೇನು ಗಂಡನೋ ಏನು? ಅಮ್ಮ ಮೀನಮ್ಮ, ಹೋಗಿ ಕಿಚನ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ಒಂದೊಳ್ಳೆ ಕಾಫಿ ತಗೊಂಬಂದು ಎಲ್ರಿಗೂ ಬಡಿಯಮ್ಮ. ಹಾಗೆ ತಿಂಡಿಗೆ ದೋಸೆ ರುಬ್ಬಿದ್ಯಲ್ಲ, ಒಳ್ಳೆ ಮಸಾಲೆ ದೋಸೆ ಮಾಡ್ಕೊಂಬ ಹೋಗು. ಸಾರಿ ಮೀಸೆಮ್ಮ, ಅಲ್ಲ ಮೀನಮ್ಮ, ಮೀಸೆ ಅಳಿಸೋದು ಮರ್ತೋದೆ. ಮೀಸೆ ಅಳಿಸೋದನ್ನ ಮರ್ತೋಗ್ತೀರಾ, ನನ್ನ ಅಳಿಸೋದನ್ನ ಮರೆಯಲ್ಲ ನೀವು. ಏನೇ ನೀನು? ಮತ್ತಿನ್ನೇನೋ ಒಂದ್ ಸಣ್ಣ ವಿಷಯ 8 ನಿಮಿಷದ ಸೀನ್ ಆಗೋಯ್ತು. ಸುಮ್ನೆ ಮಂಗ್ಯ, ಈ ಲೀಕ್ ಆಗ್ತಿರೋ ಗ್ಯಾಸ್ ಮುಂದೆ ಲೈಟ್ ಅನ್ಸೋದಲ್ಲ, ಲೈಟು ಆನ್ ಮಾಡಂಗಿಲ್ಲ, ಹಂಗೆ ಧಗ್ 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 ಅಂತ ಊರ್ದೋಗ್ಬಿಡತ್ತೆ. ಅದು ನಮ್ ಮೀನಮ್ಮ. ಅಯ್ಯೋ, ನೀವನ್ನ ಬೆಳಗ್ಗೆ ಸಮಾಧಾನ ಮಾಡೋದ್ ಬೇರೆ, ಹೊಸ ಪ್ರೋಗ್ರಾಮು. ಸರಿಯಪ್ಪ, ಬರ್ತೀನಿ. ಮೀನಾ ಮೀನಾ ನೀರಲ್ಲಿ ಕಂಡೆ ಮೀನಿನ ಹೆಜ್ಜೆ. ಏನಪ್ಪ ಇದು? ಮೊದ್ಲು ಸ್ಕೂಲಿಗೆ ಸೇರಿದಾಗ ವಾರಕ್ಕೆ ಒಂದೇ ದಿನ ಅಂತಂದಿದ್ದೆ, ಇವಾಗ ದಿನ ಹೋಗಕ್ ಶುರು ಹಚ್ಕೊಂಡಿದ್ಯಲ್ಲಪ್ಪ ನೀನು. ಕೆಲಸ ಜಾಸ್ತಿ ಇದ್ದಾಗ ಕರೀತಾರಪ್ಪ, ಇಲ್ಲ ಅಂತ ಹೇಳಕ್ಕಾಗತ್ತಾ? ನೀನ್ ಹೇಳಕ್ಕಾಗ್ತಿದ್ರೆ ನನ್ಗೆ ಹೇಳು, ನಾನು ಹೋಗ್ಬಿಟ್ಟು ಹೇಳ್ಬಿಡ್ತೀನಿ. ನಮ್ ತಂದೆ ನೀವು ಕೆಲಸ ಜಾಸ್ತಿ ಕೊಡ್ತೀರ ಅಂತಂದ್ರೆ ಅವ್ರನ್ನ ಕಳ್ಸೋದಿಲ್ಲ ಅಂತ ಹೇಳ್ಬಿಡ್ತೀನಿ ನಾನು ಅಷ್ಟೇ. ಆಮೇಲೆ ನಾನು ಸ್ಕೂಲ್ಗೆ ಪಾಠ ಕಲಿಯಕ್ಕೆ ಹೋಗೋ ಹುಡುಗ ಏನು,
ನೀನು ಬಂದು ನನ್ನ ಬಗ್ಗೆ ಹಿಂಗೆ ಕಂಪ್ಲೇಂಟ್ ಹೇಳಿ ಬೇಡ ಅಂತ ಹೇಳಕ್ಕೆ ಅದೆಲ್ಲ ಏನು ಬೇಡ ಕಣ. ಮನೇಲಿ ಕೂತ್ಕೊಂಡು ನಾನಾದ್ರೂ ಏನ್ ಮಾಡ್ಬೇಕು ಹೇಳು, ಇಲ್ಲಾದ್ರೂ ಸ್ವಲ್ಪ ಹೊತ್ತಾದ್ರೂ ಹೋಗುತ್ತೆ ಕಣ, ತಲೆನಾದ್ರೂ ಕಳಿಯುತ್ತಲ್ವೇನೋ. ನಂದು ಬಿಡಪ್ಪ, ನಿಂದು ಕೆಲಸ ಹೆಂಗ್ ನಡೀತಾ ಇದೆ ಹೇಳೋ ಮಗು. ನಂದೇನೋ ಚೆನ್ನಾಗಿ ನಡೀತಾ ಇದೆಯಪ್ಪ, ದಿನಕ್ಕೊಂದು 4 ಟ್ರಿಪ್ ಬರುತ್ತೆ, ಒಳ್ಳೆ ಸಂಪಾದನೆ ಆಗ್ತಾರೆ. ಹಂಗೆ ನಮ್ ಕಾರ್ತಿಕ್ ಒಂದ್ ಕಾರ್ ಬಾಡಿಗೆ ಕೊಟ್ಟಿದ್ನಲ್ಲ, ಅದು ತುಂಬಾ ಚೆನ್ನಾಗಿ ನಡೀತಾ ಇದೆ. ಕಾರಿನ ಸಾಲ ತೀರ್ತಾ? ಇನ್ನೂ ಇಲ್ಲಪ್ಪ, ಇನ್ನೊಂದ್ ಸ್ವಲ್ಪ ಇದೆ ಅಷ್ಟೇ. ಆದ್ರೆ ನೀನ್ ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಡ, ಬೇಗ ತೀರಿಸ್ತೀನಿ. ಒಳ್ಳೇದಪ್ಪ, ಸಾಲ ಇಲ್ದಿರೋ ಜೀವನೇ ಮುಖ್ಯ ಕಣೋ, ಅದೇ ನೆಮ್ಮದಿ ಮನಸ್ಸಿಗೆ. ಆದ್ರೆ ಇವಾಗ ಹಂಗಲ್ಲಪ್ಪ, ಕಾಲ ಬದಲಾಗಿದೆ. ಒಂದ್ ಸಾಲ ಮುಗೀತು ಅಂತಂದ್ರೆ ಇನ್ನೊಂದ್ ಸಾಲ ಶುರು ಹಚ್ಕೋಬೇಕು, ಅವಾಗ ಜೀವನದಲ್ಲಿ ಬೇಗ ಮೇಲ್ ಬರ್ಬೋದು. ಜೀವನದಲ್ಲಿ ಮೇಲ್ ಬರಕ್ಕೆ ಸಾಲ ಮಾಡ್ಬೇಕಾ? ಏನ್ ಹೇಳ್ತಾ ಇದ್ದೀಕಂದ? ಹೌದಪ್ಪ, ಇವಾಗ ನೋಡು, ಈ ಕಾರ್ದು ಸಾಲ ಇದೆಯಲ್ಲ, ಆ ಸಾಲ ತೀರ್ತಿದ್ದ ಹಾಗೆ ಇನ್ನೊಂದ್ ಕಾರ್ ತಗೋಬೇಕು ಅಂತ ಅನ್ಸುತ್ತೆ, ಅವಾಗ ಮತ್ತೆ ಸಾಲ ಮಾಡ್ಬೇಕಲ್ಲ. ಓಹೋ, ಇನ್ನೊಂದ್ ಕಾರ್ ತಗೋತಾ ಇದೀಯಾ? ಈಗಲ್ಲಪ್ಪ, ಆದ್ರೆ ಮುಂದೆ ತಗೋಬೇಕು ಅಂತ ಯೋಚನೆ ಅಂತೂ ಇದೆ. ಮೀನ ಯಾವಾಗ್ಲೂ ನನ್ಗೆ ನೀವೊಂದು ಟ್ರಾವೆಲ್ ಶುರು ಮಾಡಿ ಅಂತ ಹೇಳ್ತಾನೆ ಇರ್ತಾಳೆ. ನಂಗೆ ತುಂಬಾ ಒಳ್ಳೆ ವಿಷಯ ಕಣ. ಮೀನಾ ನಿನ್ ಜೀವನದಲ್ಲಿ ಬಂದ್ಮೇಲೆ ನಿನ್ನಲ್ಲಿ ತುಂಬಾ ಬದಲಾವಣೆ ಆಗಿದೆ ಮಗು. ಒಂದು ವಿಷಯ ಹೇಳ್ತೀನಿ, ಮೀನಾ ಏನೇ ಹೇಳಿದ್ರು ನೀನು ಒಳ್ಳೇದಕ್ಕೆ ಹೇಳಿರ್ತಾಳೆ. ಯಾವತ್ತೂ ಅವಳು ಮಾತನ್ನ ತೆಗೆದು ಹಾಕ್ಬೇಡ ನೀನು. ಆ ಮಗು ಹೇಳ್ದಂಗೆ ಕೇಳು, ಖಂಡಿತವಾಗ್ಲೂ ನೀನು ದೊಡ್ಡ ವ್ಯಕ್ತಿ ಆಗ್ತೀಯ ಮಗು. ಆದ್ರೆ ಒಂದ್ ವಿಷಯ ನಂಗೆ ತುಂಬಾ ನೋವು ಕೊಡುತ್ತೆ ಕಣ, ನೀವು ಹಾಲಲ್ಲಿ ಮಲಗ್ತಾ ಇದ್ದೀರಲ್ಲ, ಅದು ನಂಗೆ ತುಂಬಾ ಹಿಂಸೆ ಮಾಡುತ್ತೆ ಕಣ. ನಿಮಗೆ ಅಂತ ಒಂದ್ ರೂಮ್ ಕಟ್ಟಿಸ್ಬೇಕು ಮಗು. ನಾವ್ ಅದಕ್ಕೂ ಸೇರ್ಸೆ ಕೂಡಿಡ್ತಾ ಇರೋದು. ಏನ್ ವರಿ ಮಾಡ್ಬೇಡಪ್ಪ. ಸರಿನಪ್ಪ, ಹುಷಾರಾಗಿ ಹೋಗ್ಬಾ. ಕಣಪ್ಪ, ನೀನು ಹುಷಾರು ಕಂದ. ನೋಡಿ, ನೀನ್ ಫೋನ್ ಮಾಡ್ಬಿಟ್ಟೆ, ತಗೋಯ್ತು. ಸರಿಪಾ. ಯಾರಪ್ಪ ಇದು? ಪಾಪ ಪ್ರಜೆ ತಪ್ಪಿದ್ದಾರೆ. ಕ್ರಿಶ್ ಏನಾಯ್ತು? ಅಮ್ಮ ಏನಾಯ್ತಪ್ಪ? ಅಮ್ಮ ಎದಲಿ. ಕ್ರಿಶ್ ನೋಡೇನೆ, ಏನಾಯ್ತು ಅಜ್ಜಿಗೆ? ಅಜ್ಜಿ ಯಾಕೆ ಹಿಂಗ್ ಬಿದ್ದಿದ್ದಾರೆ? ಇವ್ರು ನಿನಗೆ ಗೊತ್ತಪ್ಪ? ಗೊತ್ತಮ್ಮ. ಏನಾಯ್ತಮ್ಮ ಇವ್ರಿಗೆ? ಸರ್, ಇವ್ರು ನಡ್ಕೊಂಡ್ ಬರ್ತಾ ಇದ್ರು, ಬೈಕ್ ಅವರು ಸ್ಪೀಡ್ ಆಗಿ ಬಂದ, ಆ ಮಗುನ ಪಕ್ಕಕ್ಕೆ ಕರ್ಕೊಂಡು ಇವ್ರು ಬೈಕ್ ಹಾಕೊಂಡು. ಹಂಗಂತ ನೀವೆಲ್ಲ ಸುಮ್ಮನೆ ನೋಡ್ಕೊಂಡು ನಿಂತ್ಬಿಟ್ಟಿರ್ತೀರಾ? ಹಾಸ್ಪಿಟ್ಲ್ ಕರ್ಕೊಂಡು ಹೋಗಕ್ ಕಾಲ್ ಬಂದ್ರಿ? ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಬಾ. ಅಕ್ಕ ಆಗ್ಲೇ ಕನ್ಸ್ ಕಾಣ್ತಾ ಇದ್ದೀರಾ ಅನ್ಸುತ್ತೆ. ಹಾಗೇನಿಲ್ಲ. ಹಾಗಾಗ್ಲಿ ಅಂತಾನೆ ಅಕ್ಕ ಈ ಔಷಧಿ ಕೊಟ್ಟಿರೋದು. ಇದನ್ನ ಹಾಲ್ಗಾಕ್ ಕುಡ್ಸಿ ಆಮೇಲೆ ಇದ್ರ ಪವಾಡ ನೋಡಿ. ನಿಜ ಕೆಲ್ಸ ಮಾಡುತ್ತಾ? ನಂಬೇಕು ಅಕ್ಕ, ನಾನೇ ಉದಾಹರಣೆ. ಗಡಿಯಾರದಲ್ಲಿರುತ್ತಲ್ಲ ಗಂಟೆ ಮುಳ್ಳು, ಹಾಗ್ ನಿಧಾನಕ್ ಸುತ್ತೋ ನಿಮ್ ಗಂಡ ಸೆಕೆಂಡ್ ಮುಳ್ ತರ ಪಟ ಅಂತ ಸುತ್ಕೊಂಡ್ ಬರ್ತಾರೆ. ನೀವು ನಿಮ್ ಗಂಡ ಹೇಗಿರ್ಬೇಕು ಅಂತ ಅನ್ಕೋತಿರೋ ಹಾಗೆ ಇರ್ತಾರೆ, ನೋಡ್ತಾ ಇರಿ. ಸರಿ, ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಊಟ ಕರ್ಕೊಂಡು ಹೋಗ್ತೀನಿ. ಹೋಗ್ ಬನ್ನಿ ಅಕ್ಕ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ರೋಹಿಣಿ, ಅದೇನ್ ಗೊತ್ತಾ? ಎಲ್ಲಿಗೆ ಹೋಗ್ತಿದ್ಯಾ? ಅಯ್ಯೋ ರೋಹಿಣಿ, ಅಯ್ಯೋ ನಿಂತ್ಕೋ ರೋಹಿಣಿ. ಓ ಅಬ್ಬಾ, ಏನ್ ಬಿಸ್ಲು, ಏನ್ ಶೆಕೆ. ಮನೋಜ್, ನಿಮಗ್ ನಾನು ಹಾಲು ತಗೊಂಬರ್ಲಾ? ಓ ಬೇಡಮ್ಮ, ಈಗ ತಾನೇ ಟೀ ಕುಡ್ದೆ. ಇಲ್ಲ ಮನೋಜ್, ನೀವ್ ದಿನ ಹಾಲು ಕುಡಿಬೇಕು, ಅದ್ರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ, ನಿಮ್ ಮೂಳೆಗಳು ಗಟ್ಟಿ ಆಗುತ್ತೆ. ನಾನು ಇವಾಗ್ಲೂ ಸ್ಟ್ರಾಂಗ್ ಆಗಿದ್ದೀನಿ. ಆ ಸೂರ್ಯನಂತ 4 ಜನ ಬಂದ್ರು ಹೊಡೆದು ಬಿಸಾಕ್ಬಿಡ್ತೀನಿ. ನಿಮ್ ಮುಖ ನೋಡ್ಕೊಳ್ಳಿ. ಇಲ್ಲ ಮನೋಜ್, ನಿಮಗ್ ಶಕ್ತಿ ಇದೆ, ಆದ್ರೆ ದಿನ ಇಡೀ ಶೋರೂಮ್ ಅಲ್ಲಿ ಇಟ್ಕೊಂಡ್ ಕೆಲ್ಸ ಮಾಡ್ತೀರಾ ಅಲ್ವಾ, ಫ್ಯೂಚರ್ ಅಲ್ಲಿ ಮೂಳೆ ನೋವು ಬರ್ಬೋದು ಅಂತ, ಅದಕ್ಕೆ. ಆದ್ರೂ ನನ್ ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ, ಬೇಡ ಅಂತ ಹೇಳದ್ನಲ್ಲ. ಏನು, ಒಂದ್ ಲೋಟ ಹಾಲು ಕುಡಿಯಕ್ ನಿಮ್ ಹೊಟ್ಟೆ ಜಾಗ ಇಲ್ವಾ? ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಅತ್ತೆ ಏನಾದ್ರು ಹೇಳಿದ್ರೆ ಪಟ್ ಅಂತ ಕೇಳ್ತೀರಾ? ನಾನೇನಾದ್ರು ಹೇಳಿದ್ರೆ ರೀಸನ್ ಕೊಡ್ತೀರಾ? ಈ ವಿಷಯಕ್ಕೆ ಅಮ್ಮನ ಯಾಕೆ ತಿಳಿತಿದ್ಯಾ? ಹೋಗ್ ತಗೊಂಬ, ಹೋಗು. ಲೋಟದಲ್ಲ, ಅಂಡೆ ತಗೊಂಬ, ಹೊಟ್ಟೆ ತುಂಬ ಕುಡ್ದು ಬಿಸಾಕ್ಬಿಡ್ತೀನಿ. ಅಷ್ಟೆಲ್ಲ ಏನ್ ಬೇಡ, ಆಮೇಲೆ ಸೈಡ್ ಎಫೆಕ್ಟ್ ಆಗ್ಬಿಟ್ರೆ ಕಷ್ಟ. ಏನೋ? ಏನಿಲ್ಲ, ಒಂದ್ ಲೋಟ ಕುಡಿದ್ರೆ ಸಾಕು ಅಂದೆ. ಆಯ್ತಾಯ್ತು, ಹೋಗ್ ತಗೊಂಬ, ಹೋಗು. ತಂದಾನ ಈಗ ಅವ್ರೆ ಹಾಲಿದ್ಯಾ? ಇನ್ನ ರೋಹಿಣಿ ಅವ್ರೆ, ಮಾವಂಗೆ ಅತ್ತೆಗೆ ಕಾಫಿ ಮಾಡ್ಕೊಟ್ಬಿಟ್ಟೆ. ಮನೋಜ್ ಅವರು ಹಾಲ್ ಕೇಳ್ತಾ ಇದ್ರು, ಒಂದ್ ಲೋಟ ಹಾಲ್ ಕೂಡ ಇಲ್ವಾ? ಇಲ್ಲ, ಖಾಲಿ ಆಗಿದೆ, ಅಂಗಡಿಗೆ ಹೋಗಿ ತರ್ಬೇಕು. ಏನ್ ವಿನವ್ರೆ ನೀವು, ಮನೇಲಿ ಒಂದ್ ಲೋಟ ಹಾಲ್ ಕೂಡ ಇಟ್ಕೊಂಡಿರಲ್ವಾ? ಅಲ್ಲ, ನೀವ್ ಈ ಹೊತ್ನಲ್ಲಿ ಕೇಳಲ್ಲ ಅಲ್ವಾ? ಮೊದ್ಲೇ ಹೇಳಿದ್ರೆ ಎತ್ತಿಡ್ತಿದ್ದೆ. ಸರಿ ಬಿಡಿ, ನಾನೇ ಹೋಗಿ ತಗೊಂಡೆ. ಏನಿನ ಕೃಷ್ಣ ಪರಮಾತ್ಮನ್ ತರ ಓಡ್ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಸ್ಟ್ಯಾಚು ಆಗ್ಬಿಟ್ಟಿದ್ಯಂತ. ಅಯ್ಯೋ, ಚಪ್ಪಲಿ ಹಾಕೊಂಡ್ ಬರ್ತಾರ ಮನೆಯೊಳಗೆ. ಚಪ್ಪಲ್ ತೆಗಿ, ಕೊಡಿ. ಕೃಷ್ಣ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ? ಒಂದ್ ವೇಳೆ ಸೂರ್ಯಂಗ್ ಎಲ್ಲಾ ಸತ್ಯನೂ ಗೊತ್ತಾಗೋಯ್ತಾ? ಸೂರ್ಯ ಅವ್ರೆ, ಈ ಹುಡ್ಗ ಯಾರು ಮರ್ತಾ ಇದ್ದ ನಿಮ್ಗೆ? ಇವನ ಹೆಸರು ಕೃಷ್. ಅಪ್ಪ, ಓ ಭಯ, ಮೀನಾ, ರವಿ, ಸುದ್ದಿ. ಯಾವ್ದೇ ಸತ್ಯ ಗೊತ್ತಾದ್ರೂ ಈ ಜಗಳೂನು ಕತ್ ಪಂಚಾಯ್ತಿ ಮಾಡ್ತಾನೆ. ದೇವ್ರೆ, ನಾನ್ ಇವಾಗ ಏನ್ ಮಾಡ್ಲಿ? ಸೂರ್ಯ ಅವ್ರೆ, ನಾ ಹೇಳದ್ ಸ್ವಲ್ಪ ಕೇಳಿ. ಲೇ ವಿನಾ, ಇವಾಗ ಎಷ್ಟೊತ್ತೆ ಬಾರೆ ಬೇಗ. ಲೇ ಯಾಕೋ ಹೊಂದ್ಕೋಗ್ತಿದ್ಯಾ?
ಏನಪ್ಪ ನಿನ್ ಸಮಸ್ಯೆ? ಅಲ್ಲ ಕಣ, ತಿಂದಿದ್ದು ಜೀರ್ಣ ಆಗೋಷ್ಟಲ್ಲಿ ಏನಾದ್ರೂ ಶುರು ಹಚ್ಕೊಂಡ್ಬಿಡ್ತೀಯಪ್ಪ ನೀನು. ಇನ್ಯಾರ ಬರ ಕೇಳಿದ್ರಲ್ಲಿ ಹೇಗಿದ್ಯೋ ಅಪ್ಪ ಆಪೇ ಬಾರಪ್ಪಯ್ಯ. ಏನ ಬಂದೆ ಕಣ ಬಂದೆ. ಇನ್ನೊಂದು ಹೇಗೆ ಬಂದಿದ್ದೀರಾ? ಓ ಚೆನ್ನಾಗಿದ್ಯಾ ಮಗು? ರೀ ಇವ್ ನಿಮ್ಗೆ ಸಿಕ್ತಾ ಮನೆಗೆ ಕರ್ಕೊಂಡ್ ಬಂದ್ರಿ? ಯಾಕೆ ಇದೊಳ ಸರಿ ಹೋಯ್ತಲ್ಲ ಲೇ, ಇವನು ಈ ಮನೆ ಮಗು ಕಡೆ. ಇವ್ರು ಯಾವಾಗ್ಲೂ ಈ ಮನೆ ಮಗುನೇ ರೀ. ರೀ ಅವ್ರ ಅಜ್ಜಿ ಬಂದಿದ್ದಾರಾ? ಇಲ್ಲಮ್ಮ. ರೀ ಈ ಹುಡುಗನ ದತ್ತು ಕೊಡೋದಾದ್ಮೇಲೆ ಅವ್ರ ಅಜ್ಜಿ ಈ ಮನೆಗೆ ಬಂದು ಗಲಾಟೆ ಮಾಡ್ಕೊಂಡು ಹೋದಲ್ಲ, ಅಷ್ಟೆಲ್ಲ ಆದ್ಮೇಲೆ ಮತ್ತೆ ಈ ಹುಡುಗನ್ ಯಾಕೆ ಈಗ ಕರ್ಕೊಂಡ್ ಬಂದಿರೋದು? ಲೇ, ಅವ್ರು ಗೊತ್ತಾಗದೆ ಇವನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ಬಿಟ್ಟ ಹೆಂಗೆ? ಕೇಸ್ ಆಗ್ಬಿಟ್ಟೆ ಒಳಗೋಗ್ಬಿಡ್ತೀಯೋ? ಲೇ ಸೂರ್ಯ ಯಾಕೋ ಹಂಗ್ ಮಾಡ್ತಾನೆ ಪೆಂಗ್ಯ? ಫಸ್ಟ್ ಮಾತಾಡೋದ್ ಕೇಳು. ಸೂರ್ಯ ಅವ್ರ ಅಜ್ಜಿ ಇಲ್ದೆ ಹೇಗಪ್ಪ ಕರ್ಕೊಂಬಂದೆ? ಅವ್ರಿಗೆ ಹಾಸ್ಪಿಟಲ್ ಇದಾರೆ. ಹಾಸ್ಪಿಟಲ್ ಅಲ್ಲ ರೀ ಏನ್ರೆ ಹೇಳ್ತಿದ್ದೀರಾ? ಅವ್ರಿಗೆ ಏನಾಯ್ತು? ಯಾಕೆ ಆಸ್ಪತ್ರೆಲ್ ಇದ್ದಾರೆ? ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಮೀನಾ. ಹೇಗಾಯ್ತಪ್ಪ? ಸರ್ ಇವ್ರು ನಡ್ಕೊಂಡ್ ಬರ್ತಾ ಇದ್ರು, ಬೈಕ್ ನೋಡು ಸ್ಪೀಡ್ ಆಗಿ ಬಂದ, ಆ ಮಗುನ ಪಕ್ಕಕ್ಕೆ ಕರ್ಕೊಂಡು ಇವ್ರು ಬೈಕ್ ಹಾಕೊಂಡ್ರು. ಇದಪ್ಪ ಆಗಿದ್ದು. ಪಾಪ ಅವ್ರಿಗೆ ತುಂಬಾ ಏಟಾಗಿದೆ. ನಾನೇ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದ್ದು. ಅಲ್ಲ, ಪ್ರಾಣಕ್ಕೇನು ಮುಖ್ಯ ಪ್ರಾಣನೋ ಪೂಜೆ ಮಾಡ್ತಾರೆ ಅಂತ ಕಾಣುತ್ತೆ. ಅದಕ್ಕೆ ಅವ್ರ ಪ್ರಾಣಕ್ಕೆ ಏನೂ ಆಗಿಲ್ಲ. ಆದ್ರೆ ಒಂದ್ 10 ದಿನ ಹಾಸ್ಪಿಟಲ್ ಇರ್ಬೇಕು ಅಂತ ಹೇಳಿದ್ದಾರೆ. ರೀ ನಮ್ಗೊಂದ್ ಫೋನ್ ಮಾಡಿ ಹೇಳ್ಬೇಕು ತಾನೆ. ಆ ಟೈಮಲ್ಲಿ ಅರ್ಜೆಂಟ್ ಅಲ್ಲಿ ಅವ್ರನ್ನ ಫಸ್ಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಾಗಿತ್ತು ಕಣೆ. ಪಾಪ ರೀ, ಕೃಷ್ಣ ಅವ್ರೊಬ್ರೆ ನೋಡ್ಕೋತಾ ಇರೋದು. ಈಗ ಅವರು ಹಾಸ್ಪಿಟ್ಲ್ ಅಲ್ಲಿ ಇರೋದ್ರಿಂದ ಇವ್ನ್ ಎಲ್ಲಿಗೆ ಹೋಗ್ಬೇಕು? ಅವ್ರಿಗೆ ಈ ಊರಲ್ಲಿ ಗೊತ್ತಿರೋದು ನಾವೊಬ್ರೆ. ಅದಕ್ಕೆ ಇವನು ಇಲ್ಲಿಗೆ ಕರ್ಕೊಂಡ್ ಬಂದೆ. ಇನ್ನ ಇಲ್ಲಿ ಕರ್ಕೊಂಡ್ ಬಂದು ಒಳ್ಳೆ ಕೆಲ್ಸ ಮಾಡಿದ್ರಿ. ಇನ್ನ ನಾವೇ ನೋಡ್ಕೋಣ ರೀ. ಅಲ್ಲ ಇವನೇ ನೀವ್ ಎತ್ತು ಮಾತಾರ? ಇವನ ನನ್ನ ಮನೆ ಇಟ್ಕೊಂಡು ನೀವ್ ನೋಡ್ಕೊಳಕ್ಕೆ ಇದ್ರಲ್ಲಿ ದರ್ಭ ಛತ್ರ ನೋಡಿ, ಯಾವ್ದೋ ಹೊಟ್ಟೆ ಹುಟ್ಟಿರೋ ಜಂತುಳನ ಇಲ್ಲಿ ಕರ್ಕೊಂಡ್ ನೋಡ್ಕೊಳ್ಳೋದಂತೆ. ಅತ್ತೆ ಪಾಪ ಅತ್ತೆ, ಇವ್ನಿನ್ನೂ ಚಿಕ್ಕ ಹುಡುಗ. ಒಂದ್ ಜೋಕಾಲಿ ಹಾಕಿ ನೇತಾಕ್ಬಿಡು ಇವನ್ನ. ಆಗ 2 ಕಾಲ್ ಮೊಳ ಇದ್ದಾನ ಇವನು, ಇನ್ ಚಿಕ್ಕ ಹುಡುಗ ಅಂತೆ. ಅಮ್ಮ ಅನ್ನಿಸ್ಕೊಂಡಿರೋ ನಂದಲು ಅದ್ ಎಲ್ಲಿ ಚಂದ ಎತ್ಕೊಂಡಿದ್ಯೇನೋ, ಇದ್ರ ಬರ ನಾವ್ ಬರ್ಬೇಕಂತೆ. ಮನಸ್ಸಾಕ್ಷಿ ನಿನಗೆ ಶಾಂತಿ. ಪಾಪ ಅವ್ರ ಅಜ್ಜಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಇದಾರೆ. ಆ ಮಗು ಎಲ್ಲ ಹೋಗ್ಬೇಕು ಹೇಳು? ಅವ್ರ ಅಜ್ಜಿ ಹುಷಾರಾಗೋವರೆಗೂ ಅವ್ನ ಇಲ್ಲೇ ಇರ್ಲಿ ಬಿಡು. ಹೌದಮ್ಮ, ಪಾಪ ಚಿಕ್ಕ ಹುಡ್ಗ, ಅವನಿಗೆ ನಮ್ಮನ್ ಬಿಟ್ರೆ ಯಾರಿದಾರೆ ಹೇಳು? ಹಾವು ಹುತ್ತದೊಳಗಡೆ ಇದ್ರೇನೆ ಕಣಪ್ಪ ನಮ್ಗೆ ಕೈ ಎತ್ತಿ ಮುಗಿಬೇಕು ಅಂತ ಅನ್ಸೋದು. ಅದೇ ಮನೆ ಒಳಗ್ ಬಂದ್ಬಿಟ್ರೆ ಲವ 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 ಅಂತ ಬಡ್ಕೋತೀರಾ. ಇವನು ಹಾಗೆ ದೂರದಲ್ಲಿದ್ರೆ ಅಯ್ಯೋ ಪಾಪ ಮಗು ಅಂತ ಹೇಳ್ಬೋದು, ಮನೆಗ್ ಬಂದ್ರೆ ಪಾಪಿಷ್ಟದು ಅಂತಾನೆ ಹೇಳೋದು. ಸೂರ್ಯ ಮೊದ್ಲು ಇವ್ನ್ ಕರ್ಕೊಂಡು ಹೋಗಿ ಏನಾದ್ರು ಯಾಕ್ರೆ ಮಗು ಮುಂದೆ ಆತರ ಎಲ್ಲ ಮಾತಾಡ್ಬೇಡ. ಹಂಗೆಲ್ಲ ಎಲ್ಲ ಕರ್ಕೊಂಡು ಹೋಗಿ ಬಿಡೋದಕ್ಕಲ್ಲ ಇವನು ಇಲ್ಲಿ ಕರ್ಕೊಂಡ್ ಬಂದಿರೋದು. ಅವ್ನು ಇಲ್ಲ ಇರೋದಕ್ಕೆ ಕರ್ಕೊಂಡ್ ಬಂದಿರೋದು. ಈ ಊರಲ್ಲಿ ಅವ್ನಿಗಿರೋದು ನಾವು ಮಾತ್ರನೇ. ಈ ಹುಡುಗನ್ಗೆ ತಾಯಿ ಇದಾರಲ್ವಾ, ಆಕೆಗೆ ಇನ್ಫಾರ್ಮ್ ಮಾಡಿ. ಆಕೆ ಆವತ್ತೆ ದುಬೈ ಕೊಟ್ಟೋದ್ರು ಅಂತ ಇವ್ರ ಅಜ್ಜಿ ಹೇಳಿದ್ರು ಕಣ. ಆದ್ರೆ ಏನಂತೆ, ಒಂದ್ ಫೋನ್ ಮಾಡಿ ಹೇಳಿದ್ರೆ ಇವನನ್ನ ಏನ್ ಮಾಡ್ಬೇಕು ಅಂತ ಅವ್ರೇ ಹೇಳ್ತಾರಪ್ಪ. ಆಕೆ ನಂಬರ್ ನಮ್ಮ ಹತ್ರ ಇಲ್ಲ. ಇವ್ರ ಅಜ್ಜಿಗೂ ಇನ್ನೂ ಪ್ರಜ್ಞೆ ಬಂದಿಲ್ಲ. ಅಲ್ಲಿವರೆಗೂ ಇವನು ಎಲ್ಲ ಇರ್ತಾನೆ. ಎಲ್ಲಾದ್ರೂ ಇರ್ಲಿ, ಆದ್ರೆ ಇಲ್ಲಿ ಮಾತ್ರ ಇರಬಾರ್ದು ಅಷ್ಟೇ. ಯಾಕಮ್ಮ ಹಿಂಗೆ ಹೇಳ್ತಾ ಇದೀಯಾ? ಒಂದ್ 10 ದಿನ ಅಷ್ಟೇ ತಾನೆ? 10 ನಿಮಿಷ ಇರಬಾರ್ದು. ಇವನು ಇಲ್ಲೇ ಇರ್ತಾನೆ. ಇದು ನನ್ನ ಮನೆ ಕಣೋ, ಇಲ್ಲಿ ಯಾರು ಇರ್ಬೇಕು ಇರಬಾರ್ದು ಅಂತ ತೀರ್ಮಾನ ಮಾಡೋದು ನಾನು. ಈ ಮನೆ ಅಪ್ಪನ ಹೆಸರು ಇದೆ. ಅಪ್ಪ ಹೇಳ್ದಂಗೂ ನಡೆಯತ್ತೆ. ಮಕ್ಕಳು ದೇವ್ರ ಸಮಾನ ಕಣೆ. ಮನೆಗ್ ಬಂದ್ರು ಪುಟ್ ಕೃಷ್ಣ ಅನ್ಕೊಂಡು ಆರಾಮಾಗಿದ್ಬಿಡು. ಯಾಕೆ ಸುಮ್ನೆ ಎಲ್ಲಾರ್ಗು ಅಯ್ಯೋ ಅನಿಸ್ತೀಯ ದ್ರಾಬೆ? ಅತ್ತೆ ಪ್ಲೀಸ್ ಅತ್ತೆ, ಕೃಷ್ ಇಲ್ಲೇ ಇರ್ಲಿ, ನಾನು ಅವನ್ನ ನೋಡ್ಕೊಂತೀನಿ. ಅಷ್ಟೊಂದು ಅಕ್ಕರೆ ಇದ್ರೆ ಇವ್ರನ್ನ ನಿಮ್ಮ ಅಮ್ಮನ ಮನೆಗೆ ಕರ್ಕೊಂಡೋಗಿ ಇವ್ರನ್ನ ನೋಡ್ಕೊ, ಇಲ್ಲ ಹಾಸ್ಟೆಲ್ ಸೇರ್ಸು. ಅಜ್ಜಿ ಹಾಸ್ಪಿಟಲ್ ಅಲ್ಲಿ, ಮೊಮ್ಮಗ ಹಾಸ್ಟೆಲ್ ನಲ್ಲಿ. ಇದನ್ನ ಕೇಳಿಸ್ಕೊಂಡು ಆ ಹೆಚ್ಚು ಹೊಟ್ಟೆ ಬಾದಾಮಿ ಹಾಲು ಕುಡಿಯುತ್ತೆ. ಅಯ್ಯೋ ಇವ್ನು ಎತ್ತವಳು ಅದೆಂತ ಮಾಕಾಳಿ ಇರ್ಬೇಡ. ಅತ್ತೆ ಅವನೇನ್ ಯಾರು ಇಲ್ದೇ ಇರೋನಲ್ಲ, ಅಜ್ಜಿ ಅಮ್ಮ ಇದಾರೆ, ಜೊತೆಗೆ ನಾವು ಇದ್ದೀವಿ. ಶಾಂತಿ, ಈ ಹುಡುಗ ಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ಓದ್ತಾನೆ. ಯಾವಾಗ್ಲೂ ಫಸ್ಟ್ ರ್ಯಾಂಕ್ ಬರ್ತಾನೆ ಕಣೆ. ಹೌದಾ? ಕ್ರೇಶ್ ನೀನ್ ಹೇಳಲೇ ಇಲ್ಲ ಏನೇ? ABCD ಏನು ಅಜ್ಜಿ ಮುಂದೆ ಕೇಳಿ ಉದ್ದಾರ ಆಗೋಗ್ಲಿ. ಯಾವಳು ಇವನ ಅಜ್ಜಿ? ನೀನೇ ಕಣ್ತಾಯಿ. ಏನ್ 27 ವರ್ಷದ ಕನ್ಯಾಕುಮಾರಿ ಅನ್ಕೊಂಡ್ಬಿಟ್ಟಿಯ ನಿನ್ನ ನೀನು? ಅದೇನಾದ್ರೂ ಆಗಿರ್ಲಿ ಕಣ, ಇವನ್ ಇಲ್ಲಿ ಇರಬಾರ್ದು ಅಷ್ಟೇ. ಇವನ್ ಇಲ್ಲೇ ಇರ್ತಾನಪ್ಪ. ನಾನ್ ಇವನನ್ನ ಕರ್ಕೊಂಡ್ ಬಂದಾಯ್ತು. ಮನೋಜ್, ಆ ಹುಡ್ಗ ಇಲ್ಲೇ ಇರ್ಲಿ, ಅತ್ತೆಗ್ ನೀವೊಂದ್ ಮಾತು ಹೇಳಿ. 10 ದಿನ ಶಾಂತ್, ಪಾಪ ಇರ್ಲಿ ಬಿಡೆ. ಅಮ್ಮ ಇಲ್ಲಿ ಇರ್ಲಿ ಬಿಡಮ್ಮ. ಮನೋಜ ಏನಕ್ಕಂತ ಇದನ್ನ ಹೇಳ್ತಿರೋದು? ಸ್ವಲ್ಪ ದಿನ ಅಲ್ವಮ್ಮ, ಇರ್ಲಿ ಬಿಡು. ಅತ್ತೆ ನೀವ್ ದೇವ್ರನ್ನ ತುಂಬಾ ನಂಬ್ತೀರಾ ಅಲ್ವಾ? ಯಾವಾಗ ನೋಡಿದ್ರು ದೇವಸ್ಥಾನ ಸ್ವಾಮೀಜಿ ಅಂತೆಲ್ಲ ಹೋಗ್ತಿರ್ತೀರಾ ಅಲ್ವಾ? ನಿಮ್ಗೆ ಅದ್ ಹೇಳ್ಕೊಟ್ಟಿಲ್ವಾ ಮಕ್ಳು ದೇವ್ರ ಸಮಾನ ಅಂತ? ಮತ್ ಯಾಕೆ ನೀವ್ ಈ ಹುಡ್ಗನ ಈ ಮನೇಲಿ ಇರೋದ್ ಬೇಡ ಅಂತ ಹೇಳ್ತಿರೋದು? ಅಮ್ಮ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ. ಅಲ್ಲ ಶ್ರುತಿ, ನೀನ್ ಯಾವ ಹಿಂಗೆಲ್ಲ ಯೋಚನೆ ಮಾಡಕ್ ಶುರು ಮಾಡ್ದೆ? ನೆನ್ನೆ ಆಕ್ಚುಲಿ ನಾನು ಇಂಥದೇ ಒಂದ್ ಸೀನ್ ಡಬ್ ಮಾಡ್ದೆ. ನಾವು ಒಳ್ಳೇದ್ ಮಾಡಿದ್ರೆ ನಮ್ಮ ಮಕ್ಳಿಗೆ ಅವ್ರ ಮಕ್ಳಿಗೆ ಮುಂದೆ ಖಂಡಿತ ಒಳ್ಳೇದಾಗತ್ತೆ ಅಂತಾರೆ. ಪಾಪ ಸಣ್ಣ ಮಗು ಮೇಲೆ ನಿಂಗೆ ಯಾಕೆ ಇಷ್ಟೊಂದು ಕೋಪ? ಅಪ್ಪ ಇರಪ್ಪ ನೀನು ನಿಮಿಷ.
ಬಾ ಇಲ್ಲಿ ಕ್ರಿಶ್, ಬಾ ಪುಟಾಣಿ ಇಲ್ಲಿ. ಕ್ರಿಶು ಈ ಮನೇಲಿ ಇರ್ಬೇಕು ಅನ್ನೋರೆಲ್ಲ ಕೈ ಎತ್ತಿ ನೋಡೋಣ. ಸರ್ಜು ಇದು ಶಾಂತ್ ಇದಾವ್. ಕ್ರಿಶ್ ಅವ್ರ ರೂಮ್ಗೆ ಯಾಕೆ ಹೋಗಿದ್ದ ಇವನು? ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದರೆ ನಿಮಗೆ ಇದು ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗಾಗಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.